ಹಲೋ. ಹಾ, ಹೇಳಮ್ಮ ಹೆಂಗಿದ್ಯಾ? ನಾನ್ ಚೆನ್ನಾಗಿದ್ದೀನ್ರಿ. ನೀವ್ ಚೆನ್ನಾಗಿದ್ದೀರಾ? ನಾನ್ ಚೆನ್ನಾಗಿದ್ದೀನಮ್ಮ. ತುಂಬಾ ಪಾಪ ರೀ ಆ ಹುಡ್ಗ. ಯಾವ ಹುಡ್ಗಮ್ಮ? ಅದೇ ರೀ, ನಮ್ ಮಾಡಿ ಮೇಲೆ ಬಾಡ್ಗೆಗ್ ಬಂದಿದ್ದಾನಲ್ಲ, ಆ ಹುಡ್ಗ. ಅವನಿಗೇನಮ್ಮಾಯ್ತು? ತುಂಬಾ ಜ್ವರ ರೀ ಅವ್ನಿಗೆ. ನಾನೀಗ್ಲೇ ಅವನನ್ನ ಹಾಸ್ಪಿಟ್ಲಿಗ್ ಕರ್ಕೊಂಡೋಗಿ ತೋರ್ಸ್ಕೊಂಡು ಬಂದೆ. ಓ, ಹಂಗ? ಇವಾಗ ಹೇಗಿದಾನಮ್ಮ ಹುಡ್ಗ? ಈಗ ಸ್ವಲ್ಪ ಪರ್ವಾಗಿಲ್ಲ ರೀ. ಯಾವ್ದೋ ವೈರಲ್ ಫೀವರ್ ಅಂತೆ. ಓಹೋ. 2 ಇಂಜೆಕ್ಷನ್ ಹಾಕಿದ್ರು. ತುಂಬಾ ಟ್ಯಾಬ್ಲೆಟ್ಸ್ ಕೊಟ್ಟಿದ್ದಾರೆ. ಇಂಜೆಕ್ಷನ್ ಹಾಕಿದ್ಮೇಲೆನೆ ಜ್ವರ ಕಡಿಮೆ ಆಯ್ತು. ಹ್ಮ್, ಒಂಟಿಯಾಗಿ ಬೇರೆ ಇದ್ದಾನೆ ಪಾಪನೇ. ಆ ಹುಡ್ಗನ್ ಆ ಥರ ನೋಡ್ವಾಗ ನನಗೆ ನಿಮ್ ನೆನ್ಪೇ ಬಂತು ರೀ. ಯಾಕಮ್ಮ, ಏನಾಯ್ತು? ಮತ್ತೇನ್ರಿ, ನೀವು ನಮ್ ಮಗನೂ ಒಬ್ರೇ ಫಾರಿನಲ್ಲಿದ್ದೀರಾ. ಅಲ್ಲಿ ನಿಮಗೂ ಈ ತರ ಮೈ ಹುಷಾರಿಲ್ದೆ ಹೋದ್ರೆ ನಿಮಗೆ ಯಾರ್ರೀ ಅಲ್ಲಿ ಹೆಲ್ಪ್ ಮಾಡ್ತಾರೆ? ಅದನ್ನ ಯೋಚನೆ ಮಾಡಿ ನೋಡಿದ್ರೆ ನನಗ್ ತುಂಬಾ ಕಷ್ಟ ಆಗ್ತಾ ಇದೆ ರೀ. ಅದಕ್ಕೆ ರೀ, ಆ ಹುಡುಗನ ತಕ್ಷಣ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹೆಲ್ಪ್ ಮಾಡ್ಬೇಕು ಅನ್ಸ್ತು. ಸರಿಮ್ಮ, ಒಳ್ಳೆ ವಿಷಯನೇ ಮಾಡಿದ್ಯಾ. ಸರಿಮ್ಮ, ನನಗಿಲ್ಲಿ ಸ್ವಲ್ಪ ಕೆಲಸ ಇದೆ. ನಾಳೆ ನನಗೆ ಆಫೇನೆ. ನಾನು ನಿನಗೆ ನಾಳೆ ಕಾಲ್ ಮಾಡ್ತೀನಿ, ಸರಿನಾ? ಆಯ್ತು ರೀ, ಜಾಗೃತಿಯಾಗಿರಿ. ಸರಿಮ್ಮ, ನಾನು ನೋಡ್ಕೋತೀನಿ. ಮೇಡಮ್. ಹ್ಮ್ ಮೇಡಮ್. ಅಶ್ವಿನ್, ಒಳಗ್ ಬಾ. ಕೂತ್ಕೋ. ಹ್ಮ್. ಏನಪ್ಪ, ಮೈ ಹೇಗಿದೆ? ನಿನಗೀಗ ಜ್ವರ ಕಡಿಮೆ ಆಯ್ತಾ ಇಲ್ವಾ? ಇವಾಗ ಪರವಾಗಿಲ್ಲ ಮೇಡಮ್. ಏನ್ ವಿಷಯ ಹೇಳು. ಮೇಡಮ್, ನಿಮ್ಮ ಹತ್ರ ಒಂದು ವಿಷಯ ಕೇಳ್ಬೋದಾ? ಹೇಳು. ನಿಮ್ಮ ಹಸ್ಬೆಂಡ್ ಇವಾಗ ನಿಮ್ಮ ಜೊತೆ ಇಲ್ಲ. ಇವಾಗ ನೀವು ಒಂಟಿಯಾಗೇ ಇದ್ದೀರಾ? ನಾನು ಇಲ್ಲಿ ಒಂಟಿಯಾಗೇ ಇದ್ದೀನಿ. ಇಬ್ರು ಹೇಳ್ಬೇಕಂದ್ರೆ ಇಲ್ಲಿ ಒಂಟಿಯಾಗೇ ಇದೀವಲ್ವಾ? ಅದಕ್ಕೇನಿವಾಗ? ನಾವಿಬ್ರು ಏನಕ್ಕೆ ಬೇರೆ ಬೇರೆ ಆಗಿರ್ಬೇಕು? ಇಬ್ರು ಒಂದಾಗೇ ಇರ್ಬೋದಲ್ವಾ? ಒಂದಾಗಿರ್ಬೋದಾ? ನನಗೇನು ಅರ್ಥ ಆಗ್ತಾ ಇಲ್ಲ. ನೀವಿಲ್ಲಿ ಒಂಟಿಯಾಗೇ ಇದ್ದೀರಾ, ನಾನು ಇಲ್ಲಿ ಒಂಟಿಯಾಗೇ ಇದ್ದೀನಿ. ನಾವಿಬ್ರು ಏನಕ್ಕೆ ರಿಲೇಷನ್ಶಿಪ್ಪಲ್ಲಿರಬಾರ್ದು? ಏನ್ ಮೇಡಮ್ ಆಗ್ ನೋಡ್ತಾ ಇದ್ದೀರಾ? ನೀನ್ ಹೇಳೋದೆಲ್ಲ ಕೇಳಿಸ್ಕೊಂಡ್ರೆ ನನಗ್ ಅಳ್ಬೇಕಾ ನಗಡ್ಬೇಕಂತ ಚೂರೂ ಗೊತ್ತಾಗ್ತಾ ಇಲ್ಲ. ಏನಾಯ್ತು ನಿನಗೆ? ನನಗೆ ಜ್ವರ ಬಂದಾಗ ನೀವು ನನ್ನ ಚೆನ್ನಾಗಿ ನೋಡ್ಕೊಂಡ್ರಲ್ವಾ? ಓ, ಅದಕ್ಕೆ ನೀನ್ ಈ ತರ ಕೇಳ್ತಾ ಇದೀಯಾ? ಅದು ಮಾತ್ರ ಅಲ್ಲ, ನಾನೊಂದ್ಸರಿ ಥ್ಯಾಂಕ್ಸ್ ಹೇಳುವಾಗ ಥ್ಯಾಂಕ್ಸ್ ಎಲ್ಲ ಬೇಡ ಅಂತ ಹೇಳಿದ್ರಿ. ನಾನು ಬೇರೆ ಏನಾದರೂ ಬೇಕಂತ ಕೇಳಿದಾಗ ಬೇಕಾದಾಗ ಕೇಳ್ತೀನಿ ಅಂತ ಹೇಳಿದ್ರಿ. ಇದಕ್ಕೆಲ್ಲ ಏನರ್ಥ ಅಂತ ಹೇಳ್ತೀರಾ? ಓ, ಅದಾ? ಅದು ನಾನ್ ನಿನ್ನತ್ರ ಸುಮ್ನೆ ಏನೋ ತಮಾಷಾಗಿ ಮಾತಾಡಿದ್ದ ಅಷ್ಟೇ. ಅದಕ್ಕೋಸ್ಕರ ನೀನ್ ಈ ತರ ತಪ್ಪಾಗ್ ಅಂದ್ಕೋತ್ಯಾ? ಸರಿ, ನಾನ್ ಯಾಕೆ ನಿನಗೆ ಆವತ್ತು ಹೆಲ್ಪ್ ಮಾಡಿದೆ ಅಂತ ಗೊತ್ತಾ? ನೀನ್ ಇವಾಗ ಹೇಳಿದ ತರ ನನ್ ಗಂಡನೂ ನನ್ ಮಗನೂ ಬೇರೆ ಬೇರೆ ದೇಶದಲ್ಲಿ ನಿಂತರನೇ ಅವರು ಒಬ್ರೇ ಇದಾರೆ. ನೀನ್ ಜ್ವರದಲ್ಲಿ ಅವತ್ತು ಕಷ್ಟಪಡ್ತಾ ಇರುವಾಗ ನನಗ್ ಅವ್ರಿಬ್ರು ನೆನ್ಪೇ ಬಂತು. ಅದಕ್ಕೆ ನಾನ್ ನಿನಗ್ ಓಡಿ ಬಂದ್ ಹೆಲ್ಪ್ ಮಾಡ್ದೆ. ಆದ್ರೆ ನೀನು ಅದನ್ನ ಈ ತರ ತಪ್ಪಾಗ್ ತಿಳ್ಕೊತೀಯ ಅಂತ ನಾನು ಅಂದ್ಕೊಂಡೇ ಇರ್ಲಿಲ್ಲ. ನನ್ ಗಂಡನೂ ನಾನು ಒಟ್ಟಿಗೆ ಸಂತೋಷವಾಗಿಲ್ಲ ಅಂದ್ರೂ ನಮ್ ಮನಸ್ಸೊಳಗೆ ನಾವು ಬೇರೆ ಬೇರೆ ಇರೋ ತರನೇ ಅನ್ಸಿಲ್ಲ. ನಾವಿಬ್ರು ಮನ್ಸಾರೆ ಒಂದಾಗೆ ಬಾಳ್ತಾ ಇದೀವಿ. ಯಾರಾದ್ರೂ ನಿಮ್ಮತ್ರ ಸ್ವಲ್ಪ ಪ್ರೀತಿಯಿಂದ ಮಾತಾಡಿದ್ರೆ ಸಾಕು, ಅವ್ರ ಮನಸ್ಸಲ್ಲಿ ಏನಿದೆ ಅಂತ ಗೊತ್ತಿಲ್ದೆ ಈ ತರನೇ ಕಷ್ಟ ಕೊಡ್ತೀರಾ? ನೀನ್ ನನ್ನತ್ರ ಕೇಳಿದ ಪ್ರಶ್ನೆಗೆ ನಾನ್ ಹೇಳೋ ಉತ್ತರ ನೋ. ನೀನ್ ಹೊರಡ್ಬೋದು. ಸಾರಿ ಮೇಡಮ್.